ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಏನು ಐಡಿಯಲ್ ಸೊಲ್ಯೂಷನ್ಸ್ ಅಂದರೆ ದ ಸೊಲ್ಯೂಷನ್ಸ್ ವಿಚ್ ಒಬೇ ರೌಲ್ಸ್ ಲಾ ಓವರ್ ದ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್ ಆರ್ ನೋನ್ ಆ್ಯಸ್ ಐಡಿಯಲ್ ಸೊಲ್ಯೂಷನ್ಸ್. ಯಾವ ಸೊಲ್ಯೂಷನ್ಸ್ಗಳು ಎಲ್ಲ ಕಾನ್ಸಂಟ್ರೇಷನಲ್ಲೂ ಕೂಡ ರೌಲ್ಸ್ ಲಾನ ಒಬೇ ಮಾಡುತ್ತೆ ಅಂತಹ ಸೊಲ್ಯೂಷನ್ಸ್ಗಳನ್ನು ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಇಂಥ ಐಡಿಯಲ್ ಸೊಲ್ಯೂಷನ್ಸ್ನ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡೋದಾದರೆ, ಫಸ್ಟ್ ಒನ್, ದ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಆಫ್ ದ ಪ್ಯೂರ್ ಕಾಂಪೊನೆಂಟ್ಸ್ ಟು ಫಾರ್ಮ್ ದ ಸೊಲ್ಯೂಷನ್ ಈಸ್ ಝೀರೋ. ದ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಆಫ್ ದ ಪ್ಯೂರ್ ಕಾಂಪೊನೆಂಟ್ಸ್ ಟು ಫಾರ್ಮ್ ದ ಸೊಲ್ಯೂಷನ್ ಈಸ್ ಝೀರೋ. ಸೊ ಇಲ್ಲೇನಾಗ್ತಿದೆ, ಎಂಥಾಲ್ಪಿ ಝೀರೋ ಇದೆ. ಅಂದರೆ ಎರಡು ಪ್ಯೂರ್ ಕಾಂಪೊನೆಂಟ್ಗಳನ್ನು ಮಿಕ್ಸ್ ಮಾಡಿದಾಗ ನಿಮಗೆ ಹೀಟು ಲಿಬರೇಟೂ ಆಗಲ್ಲ, ಅಬ್ಸರ್ವ್ ಕೂಡ ಆಗಲ್ಲ. ಸೊ ಅದನ್ನು ಡೆಲ್ಟಾ ಮಿಕ್ಸ್ ಹೆಚ್ ಈಕ್ವಲ್ ಟು ಝೀರೋಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್, ದ ವ್ಯಾಲ್ಯೂಮ್ ಆಫ್ ಮಿಕ್ಸಿಂಗ್ ಇಸ್ ಆಲ್ಸೋ ಝೀರೋ, ದಟ್ ಈಸ್ ಡೆಲ್ಟಾ ಮಿಕ್ಸ್ ವಿ ಈಕ್ವಲ್ ಟು ಝೀರೋ. ಅಂದರೆ ಇಲ್ಲೇನಾಗ್ತದೆ, ದಿಸ್ ಮೀನ್ಸ್ ದಟ್ ನೋ ಹೀಟ್ ಈಸ್ ಅಬ್ಸರ್ವ್ಡ್ ಆರ್ ಎವಾಲ್ವ್ಡ್ ವೆನ್ ದ ಕಾಂಪೊನೆಂಟ್ಸ್ ಆರ್ ಮಿಕ್ಸ್ಡ್. ಸೊ ಒಂದೇನು, ಡೆಲ್ಟಾ ಮಿಕ್ಸ್ ಹೆಚ್ ಈಕ್ವಲ್ ಟು ಝೀರೋ ಅಂದರೆ ಇಲ್ಲಿ ಹೀಟು ಅಬ್ಸರ್ವು ಕೂಡ ಆಗಲ್ಲ, ಎವಾಲ್ವ್ ಅಥವಾ ಲಿಬರೇಟ್ ಕೂಡ ಆಗಲ್ಲ. ಯಾವಾಗ ಎರಡು ಪ್ಯೂರ್ ಕಾಂಪೊನೆಂಟ್ಗಳನ್ನು ಮಿಕ್ಸ್ ಮಾಡಿದಾಗ. ಇದೇ ರೀತಿಯಾಗಿ ಡೆಲ್ಟಾ ಮಿಕ್ಸ್ ಬಿ ಈಕ್ವಲ್ ಟು ಝೀರೋ ಅಂತ ನೋಡಿದ್ವಿ. ಅಂದರೆ ದ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ ವುಡ್ ಬಿ ಈಕ್ವಲ್ ಟು ದ ಸಮ್ ಆಫ್ ದ ವ್ಯಾಲ್ಯೂಮ್ಸ್ ಆಫ್ ದ ಟೂ ಕಾಂಪೊನೆಂಟ್ಸ್. ಸೊ ಎರಡು ಪ್ಯೂರ್ ಕಾಂಪೊನೆಂಟ್ ಇದೆ, ಹೌದಾ, ಎರಡು ಕಾಂಪೊನೆಂಟ್. ಆ ಕಾಂಪೊನೆಂಟ್ಗಳನ್ನು ಮಿಕ್ಸ್ ಮಾಡ್ತೀರಾ. ಅಂದರೆ ಫಾರ್ ಎಕ್ಸಾಂಪಲ್ ಕಾಂಪೊನೆಂಟ್ ಎ ಮತ್ತು ಕಾಂಪೊನೆಂಟ್ ಬಿ ಇದೆ ಅಂತ ಅಂದ್ಕೊಳ್ಳೋಣ. ಕಾಂಪೊನೆಂಟ್ ಎ 5 ml ಇದೆ ಆ್ಯಂಡ್ ಕಾಂಪೊನೆಂಟ್ ಬಿ ಕೂಡ 5 ml ಇದೆ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, 10 ml, ಹೌದಾ. ಸೊ ಇದು 10ಗೆ ಈಕ್ವಲ್ ಆಗಿರುತ್ತೆ, ನಾಟ್ 9 or 11. ಅಂದರೆ ಅದು ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಸೊ ಅದರಿಂದ ಡೆಲ್ಟಾ ಮಿಕ್ಸ್ ವಿ ಈಕ್ವಲ್ ಟು ಝೀರೋ. ಸೊ ಈಗ ಎರಡು ಪ್ಯೂರ್ ಕಾಂಪೊನೆಂಟ್ಗಳನ್ನು ಕನ್ಸಿಡರ್ ಮಾಡೋಣ. ಸೊ ಎರಡು ಕಾಂಪೊನೆಂಟ್ಗಳನ್ನು ಕನ್ಸಿಡರ್ ಮಾಡೋಣ, ಎ ಆ್ಯಂಡ್ ಬಿ. ಇನ್ ಪ್ಯೂರ್ ಕಾಂಪೊನೆಂಟ್ಸ್ ದ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಇಂಟರಾಕ್ಷನ್ಸ್ ವಿಲ್ ಬಿ ಆಫ್ ಟೈಪ್ಸ್ ಎ ಆ್ಯಂಡ್ ಬಿ. ಅಂದರೆ ಒಂದು ಪ್ಯೂರ್ ಕಾಂಪೊನೆಂಟ್ಸಲ್ಲಿ, ಈಗ ಪ್ಯೂರ್ ಕಾಂಪೊನೆಂಟ್ ಅಂದರೆ ಏನು, ಅದೊಂದೇ ಇರಬೇಕು, ಅದ್ರ ಜೊತೆ ಬೇರೆ ಏನೂ ಇರೋದಿಲ್ಲ, ಹೌದಾ. ಸೊ ಈಗ ಕಾಂಪೊನೆಂಟ್ ಎ ಅಂತ ಬಂದಾಗ ಅದರಲ್ಲಿ ಎ ಮಾಲಿಕ್ಯೂಲ್ಸ್ಗಳು ಮಾತ್ರ ಇರುತ್ತೆ. ಆಗ ಎ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಆಗಿರುತ್ತೆ, ದಟ್ ಈಸ್ ಎ. ಅದೇ ಪ್ಯೂರ್ ಕಾಂಪೊನೆಂಟ್ ಬಿ ಅಂತ ಬಂದಾಗ ಅದರಲ್ಲಿ ಬಿ ಮಾಲಿಕ್ಯೂಲ್ಸ್ ಮಾತ್ರ ಇರುತ್ತೆ. ಸೊ ಬಿ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಆಗುತ್ತೆ. ಸೊ ಅದನ್ನು ಬಿಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ಒಂದು ಬೈನರಿ ಸೊಲ್ಯೂಷನ್ ಆದರೆ, ಇನ್ ಬೈನರಿ ಸೊಲ್ಯೂಷನ್ಸ್ ಇನ್ ಅಡಿಷನ್ ಟು ಎ ಬಿ ಟೈಪ್ ಆಫ್ ಇಂಟರಾಕ್ಷನ್ಸ್ ವಿಲ್ ಆಲ್ಸೋ ಬಿ ಪ್ರೆಸೆಂಟ್. ಅದೇ ಒಂದು ಬೈನರಿ ಸೊಲ್ಯೂಷನ್ ಆದಾಗ, ಬೈನರಿ ಸೊಲ್ಯೂಷನ್ ಅಂದರೆ ಆ ಸೊಲ್ಯೂಷನಲ್ಲಿ ಎರಡು ಕಾಂಪೊನೆಂಟ್ಗಳು ಇರುತ್ತೆ, ಹೌದಾ. ಸೊ ಆ ಥರ ಬೈನರಿ ಸೊಲ್ಯೂಷನಲ್ಲಿ ಏನಾಗುತ್ತೆ, ಎ ಬಿ ಜೊತೆಗೆ ಎ ಬಿ ಟೈಪ್ ಆಫ್ ಇಂಟರಾಕ್ಷನ್ ಅಂದರೆ ಬಾಂಡಿಂಗ್ ಇರುತ್ತೆ. ಒಂದು ಎ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಇರುತ್ತೆ ಆ್ಯಂಡ್ ಬಿ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಇರುತ್ತೆ. ಅದೇ ಅದರ ಜೊತೆಗೆ ಎ ಮತ್ತು ಬಿ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಇರುತ್ತೆ. ಓಕೆ, ಪರ್ಫೆಕ್ಟ್ಲಿ ಐಡಿಯಲ್ ಸೊಲ್ಯೂಷನ್ ಈಸ್ ರೇರ್, ಬಟ್ ಸಮ್ ಸೊಲ್ಯೂಷನ್ ಆರ್ ನಿಯರ್ಲಿ ಐಡಿಯಲ್ ಇನ್ ಬಿಹೇವಿಯರ್. ಸೊ ಪರ್ಫೆಕ್ಟ್ ಐಡಿಯಲ್ ಸೊಲ್ಯೂಷನ್ ಅನ್ನುವಂಥದ್ದು ಸಿಗಲ್ಲ, ಅದು ರೇರ್ ಕಂಡೀಷನಲ್ಲಿ ಸಿಗುವಂಥದ್ದು. ಆದರೆ ನಿಯರ್ಲಿ ಐಡಿಯಲ್ ಬಿಹೇವಿಯರ್ ತೋರಿಸುವಂತಹ ಸೊಲ್ಯೂಷನ್ಸ್ಗಳಿದೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದರೆ, ಸೊಲ್ಯೂಷನ್ ಆಫ್ ಎನ್-ಹೆಕ್ಸೇನ್ ಆ್ಯಂಡ್ ಎನ್-ಹೆಪ್ಟೇನ್. ಸೊ ಸೊಲ್ಯೂಷನ್ ಆಫ್ ಎನ್-ಹೆಕ್ಸೇನ್ ಆ್ಯಂಡ್ ಎನ್-ಹೆಪ್ಟೇನ್ ಆ್ಯಂಡ್ ಸೊಲ್ಯೂಷನ್ ಆಫ್ ಬ್ರೋಮೋಇಥೇನ್ ಆ್ಯಂಡ್ ಕ್ಲೋರೋಇಥೇನ್. ಸೊ ಐಡಿಯಲ್ ಸೊಲ್ಯೂಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾನ್ ಐಡಿಯಲ್ ಸೊಲ್ಯೂಷನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಏನು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂದರೆ, ಸೊ ಐಡಿಯಲ್ ಸೊಲ್ಯೂಷನ್ನ ಆಪೋಸಿಟ್, ಹೌದಾ. ದ ಸೊಲ್ಯೂಷನ್ಸ್ ವಿಚ್ ಡಸ್ ನಾಟ್ ಒಬೇ ರೌಲ್ಸ್ ಲಾ ಓವರ್ ದ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್ ಆರ್ ನೋನ್ ಆ್ಯಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಯಾವ ಸೊಲ್ಯೂಷನ್ಸ್ಗಳು ಎಲ್ಲ ಕಾನ್ಸಂಟ್ರೇಷನಲ್ಲೂ ಕೂಡ ರೌಲ್ಸ್ ಲಾನ ಒಬೇ ಮಾಡಲ್ಲ, ಅಂತಹ ಸೊಲ್ಯೂಷನ್ಸ್ಗಳನ್ನು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕರೀತಾರೆ. ವೇಪರ್ ಪ್ರೆಷರ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಈಸ್ ಐದರ್ ಹೈಯರ್ ಆರ್ ಲೋಯರ್ ದ್ಯಾನ್ ದಟ್ ಪ್ರೆಡಿಕ್ಟೆಡ್ ಬೈ ರೌಲ್ಸ್ ಲಾ. ನಾನ್ ಐಡಿಯಲ್ ಸೊಲ್ಯೂಷನ್ನ ವೇಪರ್ ಪ್ರೆಷರು ರೌಲ್ಸ್ ಲಾ ಪ್ರೆಡಿಕ್ಟ್ ಮಾಡಿರುವಂತಹ ವ್ಯಾಲ್ಯೂಗಿಂತ ಹೆಚ್ಚು ಅಥವಾ ಕಡಿಮೆ ಇರುತ್ತೆ. ಇನ್ ಕೇಸ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಆಗ ಆ ಸೊಲ್ಯೂಷನ್ನು ಪಾಸಿಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಅದೇನಾದರೂ ವ್ಯಾಲ್ಯೂ ಕಡಿಮೆ ಇದ್ದರೆ ಆಗ ಆ ಸೊಲ್ಯೂಷನ್ ನೆಗೆಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಹೇಳ್ತಿರೋದು ಯಾವ ವ್ಯಾಲ್ಯೂ, ವೇಪರ್ ಪ್ರೆಷರ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಇದನ್ನು ಪ್ರೆಡಿಕ್ಟ್ ಮಾಡ್ತಿರೋರು ಯಾರು, ರೌಲ್ಸ್ ಲಾ. ಸೊ ರೌಲ್ಸ್ ಲಾ ಹೇಳಿರೋ ವ್ಯಾಲ್ಯೂಗಿಂತ
ವ್ಯಾಲ್ಯೂ ಏನಾದರೂ ಜಾಸ್ತಿ ಬಂದರೆ ಆಗ ಆ ಸೊಲ್ಯೂಷನ್ನು ಪಾಸಿಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಅದೇನಾದರೂ ಕಡಿಮೆ ಬಂದರೆ ಆಗ ಆ ಸೊಲ್ಯೂಷನ್ ನೆಗೆಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ಏನು ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ಇಲ್ಲೇನಾಗ್ತಿದೆ, ರೌಲ್ಸ್ ಲಾ ಒಂದು ಪ್ರೆಡಿಕ್ಟ್ ಮಾಡಿರುವಂಥ ವ್ಯಾಲ್ಯೂ ಅಂದರೆ ವೇಪರ್ ಪ್ರೆಷರ್ನ ವ್ಯಾಲ್ಯೂಗಿಂತ ನಾನ್ ಐಡಿಯಲ್ ಸೊಲ್ಯೂಷನ್ನ ವ್ಯಾಲ್ಯೂ ಜಾಸ್ತಿ ಇದೆ, ಹೌದಾ? ಹೈಯರ್ ಇದ್ದರೆ ಪಾಸಿಟಿವ್ ಡಿವಿಯೇಷನ್. ಸೊ ಆಗೇನಾಗುತ್ತೆ, ಎ ಬಿ ಇಂಟರಾಕ್ಷನ್ಸ್ ಆರ್ ವೀಕರ್ ದ್ಯಾನ್ ದೋಸ್ ಬಿಟ್ವೀನ್ ಎ ಆರ್ ಬಿ ಬಿ. ಸೊ ಎ ಬಿ ಅನ್ನುವಂಥದ್ದೇನು, ಇಲ್ಲಿ ಎ ಮತ್ತು ಬಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ನಡುವೆ ಇರುವಂಥ ಬಾಂಡಿಂಗು ವೀಕರ್ ಆಗಿದೆ ಆ್ಯಸ್ ಕಂಪೇರ್ಡ್ ವಿತ್ ಎ. ಸೊ ಸಲ್ಯೂಟ್ ಆರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಇನ್ ದಿಸ್ ಕೇಸ್ ದ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ದ ಸಲ್ಯೂಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ವೀಕರ್ ದ್ಯಾನ್ ದೋಸ್ ಬಿಟ್ವೀನ್ ದ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸೊ ಇಲ್ಲೇನಾಗ್ತಿದೆ, ಸಲ್ಯೂಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ನಡುವೆ ಇರುವಂಥ ಬಾಂಡಿಂಗು ವೀಕರ್ ಆಗಿದೆ ಆ್ಯಸ್ ಕಂಪೇರ್ಡ್ ವಿತ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸೊ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳ ನಡುವೆ ಬಾಂಡಿಂಗ್ ಸ್ಟ್ರಾಂಗ್ ಇದೆ, ಅದೇ ಥರ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ನಡುವೆ ಬಾಂಡಿಂಗ್ ಸ್ಟ್ರಾಂಗ್ ಇದೆ ಆ್ಯಸ್ ಕಂಪೇರ್ಡ್ ವಿತ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಇನ್ ಸಚ್ ಕಂಡೀಷನ್ಸ್ ಮಾಲಿಕ್ಯೂಲ್ಸ್ ಆಫ್ ಎ ಆರ್ ಬಿ ವಿಲ್ ಫೈಂಡ್ ಇಟ್ ಈಸಿಯರ್ ಟು ಎಸ್ಕೇಪ್ ದ್ಯಾನ್ ಇನ್ ಪ್ಯೂರ್ ಸ್ಟೇಟ್. ಸೊ ಬಾಂಡಿಂಗ್ ವೀಕ್ ಇದ್ದಾಗ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಎ ಅಥವಾ ಬಿ ಈಸಿಯಾಗಿ ಎಸ್ಕೇಪ್ ಆಗುತ್ತೆ ಆ್ಯಸ್ ಕಂಪೇರ್ಡ್ ವಿತ್ ಪ್ಯೂರ್ ಸ್ಟೇಟ್. ಸೊ ಪ್ಯೂರ್ ಸ್ಟೇಟ್ ಅಂತ ಬಂದಾಗ ಅಲ್ಲಿ ಎ ಅಥವಾ ಬಿ ಅಷ್ಟೇ ಇರುತ್ತೆ. ಸೊ ಮಿಕ್ಸ್ಚರ್ ಅಂತ ಬಂದಾಗ ಅಲ್ಲೇನಾಯಿತು, ಎ ಮತ್ತು ಬಿ ಎರಡೂ ಕೂಡ ಬಾಂಡಿಂಗ್ ಆಯಿತು, ಹೌದಾ? ಸೊ ಯಾವಾಗ ಎ ಬಿ ನಡುವೆ ಬಾಂಡಿಂಗ್ ವೀಕರ್ ಆಗುತ್ತೆ ಆಗ ಈ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಎಸ್ಕೇಪ್ ಆಗುತ್ತೆ. ದಿಸ್ ವಿಲ್ ಇನ್ಕ್ರೀಸ್ ದ ವೇಪರ್ ಪ್ರೆಷರ್ ಆ್ಯಂಡ್ ರಿಸಲ್ಟ್ ಇನ್ ಪಾಸಿಟಿವ್ ಡಿವಿಯೇಷನ್. ಸೊ ಆಗೇನಾಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಟ್ ಲೀಡ್ಸ್ ಟು ಪಾಸಿಟಿವ್ ಡಿವಿಯೇಷನ್. ಎಕ್ಸಾಂಪಲ್, ಮಿಕ್ಸ್ಚರ್ಸ್ ಆಫ್ ಎಥನಾಲ್ ಆ್ಯಂಡ್ ಅಸಿಟೋನ್. ನೆಕ್ಸ್ಟ್ ಒನ್, ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ಇಲ್ಲೇನಾಗಿದೆ, ರೌಲ್ಸ್ ಲಾ ಪ್ರೆಡಿಕ್ಟ್ ಮಾಡಿರೋ ವ್ಯಾಲ್ಯೂಗಿಂತ ಕಡಿಮೆ ವ್ಯಾಲ್ಯೂ ಬಂದಾಗ ಸೊ ನೆಗೆಟಿವ್ ಡಿವಿಯೇಷನ್ ಎಕ್ಸಿಬಿಟ್ ಆಗುತ್ತೆ. ಸೊ ಇಲ್ಲೇನಾಗ್ತಿದೆ, ದ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ ವೀಕರ್ ದ್ಯಾನ್ those between AB and leads to decrease in vapor pressure resulting in negative deviation. ಇಲ್ಲಿ ಎ ಮತ್ತು ಬಿ ನಡುವೆ ಇರುವಂಥ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಅಂದರೆ ಬಾಂಡಿಂಗ್ ಏನಾಗಿದೆ, ಸ್ಟ್ರಾಂಗರ್ ಆಗಿದೆ ಆ್ಯಸ್ ಕಂಪೇರ್ಡ್ ವಿತ್ ಎ ಆ್ಯಂಡ್ ಬಿ ಅಂದರೆ ಸಲ್ಯೂಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ನಡುವೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಆ್ಯಸ್ ಕಂಪೇರ್ಡ್ ವಿತ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸೊ ಆಗೇನಾಗುತ್ತೆ, ಬಾಂಡಿಂಗ್ ಸ್ಟ್ರಾಂಗ್ ಇದ್ದಾಗ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಎಸ್ಕೇಪ್ ಆಗಲ್ಲ. ಸೊ ಎಸ್ಕೇಪ್ ಆಗಲಿಲ್ದಾಗ ಏನಾಗುತ್ತೆ, ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ, ಇಟ್ ಲೀಡ್ಸ್ ಟು ನೆಗೆಟಿವ್ ಡಿವಿಯೇಷನ್. ಎಕ್ಸಾಂಪಲ್, ಎ ಮಿಕ್ಸ್ಚರ್ ಆಫ್ ಫಿನಾಲ್ ಆ್ಯಂಡ್ ಅನಿಲಿನ್. ಇದಿಷ್ಟು ಕೂಡ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಒನ್, ಅಜಿಯೋಟ್ರೋಪ್ಸ್. ಅಜಿಯೋಟ್ರೋಪ್ಸ್ ಆರ್ ಬೈನರಿ ಮಿಕ್ಸ್ಚರ್ಸ್ ಹ್ಯಾವಿಂಗ್ ದ ಸೇಮ್ ಕಾಂಪೋಸಿಷನ್ in a liquid and vapor phase and boil at a constant temperature. ಅಜಿಯೋಟ್ರೋಪ್ಸ್ ಅನ್ನುವಂಥದ್ದು ಬೈನರಿ ಮಿಕ್ಸ್ಚರ್ ಅಂತ ಅಂದರೆ ಇಟ್ ಹ್ಯಾವಿಂಗ್ 2 ಕಾಂಪೋನೆಂಟ್ಸ್, ಹೌದಾ? 2 ಕಾಂಪೋನೆಂಟ್ಸ್ ಇರುತ್ತೆ. ಸೊ ಇದರಲ್ಲಿ ವೇಪರ್ ಫೇಸ್ ಮತ್ತು ಲಿಕ್ವಿಡ್ ಫೇಸಲ್ಲಿ ಇದರ ಕಾಂಪೋಸಿಷನ್ ಸೇಮ್ ಇರುತ್ತೆ ಆ್ಯಂಡ್ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಬಾಯ್ಲ್ ಆಗುತ್ತೆ. ಈ ಅಜಿಯೋಟ್ರೋಪ್ಸಲ್ಲಿ 2 ಟೈಪ್ಸ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, maximum boiling azeotrope. Minimum boiling azeotrope. The solutions which show a large positive deviation from Raoult's law form minimum boiling azeotrope at a specific composition. ಯಾವ ಸೊಲ್ಯೂಷನ್ಸ್ಗಳು ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ ಫ್ರಮ್ ರೌಲ್ಟ್ಸ್ ಲಾ, ಸೊ ಅದು which forms minimum boiling azeotrope at a specific composition. So particular composition. Example, ಯಾವ ಸೊಲ್ಯೂಷನ್ಸು ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ನ ಎಕ್ಸಿಬಿಟ್ ಮಾಡುತ್ತೆ ಫ್ರಮ್ ರೌಲ್ಟ್ಸ್ ಲಾ, ಸೊ ಅದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ನ ಫಾರ್ಮ್ ಮಾಡುತ್ತೆ ಎಟ್ ಅ ಸ್ಪೆಸಿಫಿಕ್ ಕಾಂಪೋಸಿಷನ್. ಎಕ್ಸಾಂಪಲ್, ಎಥನಾಲ್ ವಾಟರ್ ಮಿಕ್ಸ್ಚರ್. ನೆಕ್ಸ್ಟ್ ಒನ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. The solutions which show large negative deviation from Raoult's law form maximum boiling azeotrope at a specific composition.
ಸೊ ಯಾವ ಸೊಲ್ಯೂಷನ್ಸು ಲಾರ್ಜ್ ನೆಗೆಟಿವ್ ಡಿವಿಯೇಷನ್ ಎಕ್ಸಿಬಿಟ್ ಮಾಡುತ್ತೆ ಫ್ರಮ್ ರೌಲ್ಸ್ ಲಾ ವಿಚ್ ಫಾರಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಎಟ್ ಎ ಪರ್ಟಿಕ್ಯುಲರ್ ಕಾಂಪೋಸಿಷನ್. ಎಕ್ಸಾಂಪಲ್ ನೈಟ್ರಿಕ್ ಆ್ಯಸಿಡ್ ವಾಟರ್ ಮಿಕ್ಸ್ಚರ್.